ಟಿ.ಆರ್.ಐ ಬಗ್ಗೆ ಸೊ ಒಬ್ರು ಕಮೆಂಟ್ ನ ಮಾಡಿದ್ರು. ಸೊ ಅವ್ರು ಏನಂತ ಕಮೆಂಟ್ ಮಾಡಿದ್ರು ಅಂತ ಹೇಳಿ ಸೊ ನಾವು ಇವಾಗ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಆಮೇಲೆ ಅದ್ರ ಬಗ್ಗೆ ನಾನು ನಿಮಗೆ ಫುಲ್ ಕ್ಲಾರಿಟಿ ಆಗಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗೇನೆ ಆ ಒಂದು ಕಾಮೆಂಟ್ ಏನಂತ ಹೇಳಿ ಸೊ ನೋಡ ಬನ್ನಿ. ಬ್ರದರ್, ಎಕ್ಸಾಮ್ ಕನ್ನಡದಲ್ಲಿ ಇರುತ್ತೆ, ಇಂಗ್ಲಿಷ್ನಲ್ಲಿ ಇರುತ್ತೋ ಟಿ.ಎ ಆರ್ಮಿದು. ಸೊ ಇವ್ರು ಏನ್ ಕೇಳಿದ್ರಪ್ಪ ಅಂದ್ರೆ ಟಿ.ಎ ಆರ್ಮಿದು ಎಕ್ಸಾಮ್ ಏನಿರುತ್ತಲ್ಲ, ಸೊ ಈ ಒಂದು ಎಕ್ಸಾಮ್ ಏನೋ ನಿಮ್ಗೆ ಕನ್ನಡದಲ್ಲಿ ನಡೆಯುತ್ತಾ ಇಲ್ಲ ಇಂಗ್ಲೀಷಲ್ಲಿ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಇವರು ಕಮೆಂಟ್ ಮಾಡಿದ್ದಾರೆ. ಸೊ ಅದ್ರೊಳಗಡೆ ನೋಡ್ಬಿಟ್ರೆ ನೀವು ಲಾಸ್ಟ್ ಟೈಮ್ ಅಂತೂ ನಿಮ್ಗೆ ಇಂಗ್ಲೀಷಲ್ಲಿ ಇದೆ, ಯಾವುದೇ ರೀತಿ ಕನ್ನಡದಲ್ಲಿ ಅಪ್ಡೇಟ್ ಮಾಡಿಲ್ಲ. ಸೊ ಲಾಸ್ಟ್ ಟೈಮಲ್ಲಿ ಇಂಗ್ಲೀಷಲ್ಲಿ ಇದೆ, ಆದರೆ ಈ ಸಲ ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಆಗುತ್ತೆ ಅಂತೇಳಿ ಸೊ ಗ್ಯಾರಂಟಿನೂ ಹೇಳಕ್ಕಾಗಿಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಇಂಗ್ಲೀಷಲ್ಲೇ ಇರ್ಬೋದು ಅನ್ಸುತ್ತೆ ಈ ಸಲ. ಸೊ ಈ ಸಲ ಅಗ್ನಿವೀರ್ ಮಾತ್ರ ಚೇಂಜ್ ಆಗಿರೋದು. ಸೊ ಟಿ.ಎಗೆ ಎಲ್ಲ ಅದೇ ಇಂಗ್ಲೀಷೇ ಇದೆ. ಸೊ ನೀವು ಆಲ್ಮೋಸ್ಟ್ ಆಗಿ ಇಂಗ್ಲೀಷೇ ಓದ್ಬೇಕಾಗುತ್ತೆ. ಒಂದ್ ವೇಳೆ ಅದು ಏನಾದ್ರು ಆಫೀಸಿಯಲ್ ಒಳಗಡೆ ಏನಾದ್ರು ಚೇಂಜಸ್ ಆಯ್ತಪ್ಪ ಅಂದ್ರೆ ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದು ಇನ್ನೂ ಟೈಮ್ ಇದೆ. ಸೊ ನನಗನ್ಸಿದ ಮಟ್ಟಿಗೆ ಇವಾಗ ಆಗಲ್ಲ ಅನ್ಸುತ್ತೆ. ಸೊ ಇವಾಗ ಎಕ್ಸಾಮ್ ಇಂಗ್ಲೀಷಲ್ಲೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಈ ಸಲ ಕನ್ನಡದಲ್ಲಿ ಎಕ್ಸಾಮ್ ಚೇಂಜಸ್ ಆಗಿರೋದು. ಸೊ ಬರೀ ಅಗ್ನಿವೀರಲ್ಲಿ ಮಾತ್ರ. ಸೊ ಟಿ.ಆರ್.ಐಲಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಒಂದ್ ವೇಳೆ ಅವರು ಅಪ್ಡೇಟ್ ಬಿಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮುಖಾಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನಿಲ್ಲ, ನಮ್ದು ವಾಟ್ಸ್ಆಪ್ ಗ್ರೂಪ್ ಇರೋದು, ಹಾಗೇನೆ ಟೆಲಿಗ್ರಾಮ್ ಚಾನಲ್ ಇರೋದು. ಸೊ ಅದ್ರೊಳಗಡೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಸೊ ಇವಾಗಲೇ ಟೆಲಿಗ್ರಾಮ್ ಜಾಯ್ನ್ ಆಗಿ. ಹಾಗೇನೆ ಯಾರೆಲ್ಲ ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಅವರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಸೊ ನೀವು ಕೂಡ ಕಮೆಂಟ್ ಮಾಡಿ. ಸೊ ನಿಮಗೂ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡಿರ್ತೀನಿ.